ಜಿಂದಾಲ್ ಸ್ಟೀಲ್ ಕಂಪನಿ ಎಲ್ರಿಗೂ ಕೂಡ ಗೊತ್ತು. ಜರ್ಮನಿಯ ಥ್ಯೂಸೆನ್ಕ್ರಪ್ ಎಜಿಯ ಒಂದು ಸ್ಟೀಲ್ ಡಿವಿಷನ್ ಆದ ಥ್ಯೂಸೆನ್ಕ್ರಪ್ ಸ್ಟೀಲ್ ಯುರೋಪ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಂದು ನಾನ್ ಬೈಂಡಿಂಗ್ ಆಫರ್ ಅನ್ನ ಕೊಟ್ಟಿದೆ. ಇದು ಫಿಕ್ಸ್ಡ್ ಪ್ರೈಸ್ ಇರೋ ಸೈನ್ ಡೀಲ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಈ ಆಫರ್ ಅನ್ನ ನೀವು ನೋಡೋದಾದ್ರೆ ಇನ್ನೊಂದು ಇಂಡಿಯನ್ ಸ್ಟೀಲ್ ಕಂಪನಿ ಅಂತ ಅನ್ಸುತ್ತೆ. ಯುರೋಪಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಎಂಟರ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟೆಡ್ ಆಗಿದೆ ಅಂತ ಇಲ್ಲೇ ಅರ್ಥ ಆಗೋದು. ಆದ್ರೆ ಜಿಂದಾಲ್ನ ಇಂಟ್ರೆಸ್ಟ್ ಕೂಡ ಸರಿ ಇದೆ. ಥ್ಯೂಸೆನ್ಕ್ರಪ್ ಎಜಿನ ನೀವು ನೋಡೋದಾದ್ರೆ ಯುರೋಪಿಯನ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಅತಿ ಹಳೆಯ ಹೆಸರುಗಳಲ್ಲಿ ಒಂದಲ್ವಾ. ಕಂಪನಿ ಡ್ಯೂಸ್ಬರ್ಗ್ ನಲ್ಲಿರೋ ತನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಯುರೋಪ್ನ ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್ ಅನ್ನ ಕೂಡ ಆಪರೇಟ್ ಮಾಡುತ್ತೆ. ಆದ್ರೆ ಈ ಪ್ಲಾಂಟ್ ಇನ್ನೂ ಕೂಡ ಕೋಲ್ ಫೈರ್ಡ್ ಬ್ಲಾಸ್ಟ್ ಫರ್ನೇಸಸ್ ಏನಿರುತ್ತೆ ಅದನ್ನ ಯೂಸ್ ಮಾಡತ್ತೆ ಅಂತ ಹೇಳ್ಬೋದು. ಇದರಿಂದಾನೇ ಇದರ ಒಂದು ಎಮಿಷನ್ಸ್ ಸಹ ಬಹಳ ಜಾಸ್ತಿ ಇರತ್ತೆ. ಇನ್ನು ಯುರೋಪ್ನ ಈ ಒಂದು ಸ್ಟ್ರಿಕ್ಟ್ ಆಗಿರೋ ಎನ್ವೈರನ್ಮೆಂಟಲ್ ನಾರ್ಮ್ಸ್ ನಿಂದ ಈಗ ಕಂಪನಿ ಏನ್ ಮಾಡತ್ತೆ, ತನ್ನ ಆಪರೇಷನ್ಸ್ ಅನ್ನ ಚೇಂಜ್ ಮಾಡಬೇಕಾಗಿರುತ್ತೆ ಕೂಡ. ಈ ಚೇಂಜ್ ನಲ್ಲಿ ಥ್ಯೂಸೆನ್ಕ್ರಪ್ ಬಹಳಷ್ಟು ಫಂಡಿಂಗ್ ಬೇಕಾಗತ್ತೆ ಅಂತ ಹೇಳಿರೋದು. ಹಾಗೆ ಥ್ಯೂಸೆನ್ಕ್ರಪ್ಗೆ ಈ ಫಂಡಿಂಗ್ ಕಲೆಕ್ಟ್ ಮಾಡೋದು ಕಷ್ಟ ಆಗಿತ್ತು ಕೂಡ. ಆದ್ರೆ ಈ ಅಕ್ವಿಸಿಷನ್ ಮೂಲಕ ಬಹುಶಃ ಏನಾಗುತ್ತೆ, ಕಂಪನಿಯ ಫಂಡಿಂಗ್ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಥ್ಯೂಸೆನ್ಕ್ರಪ್ನ ತನ್ನ ಒಂದು ಸ್ಟೀಲ್ ಯೂನಿಟ್ ಏನಿದೆ ಅದು ಯಾಕೆ ಸೆಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಾವು ಈ ಡೀಲ್ನ ಜಿಂದಾಲ್ ಮೇಲೆ ಇದರಿಂದ ಆಗುವಂತಹ ಇಂಪ್ಯಾಕ್ಟ್ ಏನು ಅಂತಾನೂ ಕೂಡ ನೋಡ್ಕೊಂಬರೋಣ. ನಾವು ಗ್ರೀನ್ ಸ್ಟೀಲ್ ಕೂಡ ಡಿಸ್ಕಸ್ ಮಾಡಿದೀವಿ, ಹಾಗೆ ಅದರ ಬಗ್ಗೆ ಅರ್ಥನೂ ಕೂಡ ಮಾಡ್ಕೊಂಡಿದೀವಿ. ಕೊನೆಗೆ ಇದರ ಜೊತೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಸ್ಟೀಲ್ ಇಂಡಸ್ಟ್ರಿಯ ಕಾಂಪಿಟೇಟಿವ್ ಮತ್ತೆ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಬನ್ನಿ ಇವತ್ತಿನ ಜಿರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಥ್ಯೂಸೆನ್ಕ್ರಪ್ ತನ್ನ ಒಂದು ಬಿಸ್ನೆಸ್ ಅನ್ನ ಯಾಕೆ ಸೆಲ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಥ್ಯೂಸೆನ್ಕ್ರಪ್ ಶುರುವಾಗಿದ್ದು 1800ರಲ್ಲಿ. ಅಂದ್ರೆ ಕಂಪನಿ ಸ್ಟೀಲ್, ಕಾರ್ ಪಾರ್ಟ್ಸ್ ಮತ್ತೆ ಶಿಪ್ ಪಾರ್ಟ್ಸ್ ಗಳೇನಿರುತ್ತೆ ಹಾಗೆ ಎಲಿವೇಟರ್ಸ್ ಮತ್ತೆ ಎಸ್ಕಲೇಟರ್ಸ್ ಗಳನ್ನ ತಯಾರಿಸ್ತಿತ್ತು. ಕಂಪನಿ 2020ರಲ್ಲಿ ತನ್ನ ಒಂದು ಎಲಿವೇಟರ್ ಬಿಸ್ನೆಸ್ ಅನ್ನ 17 ಬಿಲಿಯನ್ ಈ ಒಂದು ಯೂರೋಸ್ ಅಂದ್ರೆ ಸುಮಾರು 1.5 lakhs crores rupeesಗೆ ಸೆಲ್ ಮಾಡ್ತು. ಕಂಪನಿ ಮೇಲೆ ಬಹಳಷ್ಟು ಸಾಲಗಳು ಕೂಡ ಇತ್ತು. ಅಂದ್ರೆ ಆರ್ಗನೈಸೇಷನ್ಗೆ ತನ್ನ ಒಂದು ಆಪರೇಷನ್ಸ್ ಅನ್ನ ರೀಸೆಟ್ ಮಾಡೋದಕ್ಕೆ ಅವಶ್ಯಕತೆ ಇತ್ತು ಅಂತ ಗೊತ್ತಾಗತ್ತೆ. ಈ ಸೇಲ್ ಮೂಲಕ ಕಂಪನಿ ಏನ್ ಮಾಡುತ್ತೆ, ತನ್ನ ಆಪರೇಷನ್ಸ್ ಅನ್ನ ಸ್ಲಿಮ್ ಡೌನ್ ಮಾಡೋದಕ್ಕೆ ಅವಶ್ಯಕತೆ ಇದೆ ಅಂತಾನು ಕೂಡ ರಿಯಲೈಸ್ ಮಾಡ್ಕೊಳ್ತು. ಕಂಪನಿ ಕೇವಲ ತನ್ನ ಒಂದು ಕೋರ್ ಸ್ಟೀಲ್ ಏನಿರುತ್ತೆ ಆ ಬಿಸ್ನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತಾನು ಅರ್ಥ ಮಾಡ್ಕೊಳ್ತು. ಆದ್ರೆ ಯುರೋಪ್ನ ಹೊಸ ಕ್ಲೈಮೇಟ್ ನಾರ್ಮ್ಸ್ ಇಂದಾಗಿ ಈ ಕಂಪನಿಗೆ ಸ್ಟೀಲ್ ಪ್ರೊಡಕ್ಷನ್ ಏನಿದೆ ಅದಕ್ಕೆ ಹೆವಿಲಿ ರೆಗ್ಯುಲೇಟ್ ಆಯ್ತು ಅಂತ ಗೊತ್ತಾಗುತ್ತೆ. ಹಾಗೇನೆ ಕಂಪನಿ ತನ್ನ ಒಂದು ಡ್ಯೂಸ್ಬರ್ಗ್ ಹೆಡ್ ಕ್ವಾರ್ಟರ್ಸ್ ಅನ್ನ ಈ ಒಂದು ಹೊಸ ನಾರ್ಮ್ಸ್ ಪ್ರಕಾರ ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಬಹಳ ಹಣ ಖರ್ಚಾಗತ್ತೆ ಅಂತಾನು ಕೂಡ ಎಲ್ಲೋ ರಿಯಲೈಸ್ ಮಾಡ್ಕೊಳ್ತು. ಕಂಪನಿಯ ಅತಿ ದೊಡ್ಡ ಚೇಂಜ್ ಅದರ ಒಂದು ಬದಲಾವಣೆಗೆ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಕೋಲ್ ಫೈರ್ಡ್ ಫರ್ನಾನ್ಸಸ್ ಅನ್ನ ನೀವು ನೋಡೋದಾದ್ರೆ ಹೈಡ್ರೋಜನ್ ತರದ ಒಂದು ಕ್ಲೀನರ್ ಫ್ಯೂಯಲ್ ಮೇಲೆ ಆಪರೇಟ್ ಆಗುವಂತಹ ಫರ್ನಾನ್ಸಸ್ ಇಂದ ರಿಪ್ಲೇಸ್ ಮಾಡಲಾಗತ್ತೆ ಅಲ್ವಾ. ಈ ಒಂದು ರಿಪ್ಲೇಸ್ಮೆಂಟ್ ಆಗತ್ತೆ ಅಂತ ಇಟ್ಕೊಳ್ಳಿ. ಕಂಪನಿಯ ಫೈನಾನ್ಸಸ್ ಮೇಲೆ ಹೆಚ್ಚಾಗಿ ಸ್ಟ್ರೆಸ್ ಬೀಳತ್ತೆ. ಅದ್ರ ಮೇಲೆ ಕಂಪನಿ ಏನ್ ಮಾಡತ್ತೆ, ಸದ್ಯಕ್ಕೆ ಲಾಸಸ್ ನಿಂದ ಡೀಲ್ ಮಾಡ್ತಿದೆ ಅಂತ ಇಲ್ಲಿ ಅರ್ಥ ಆಗೋದು. ಕಂಪನಿಯ ಸುಮಾರು 10.7 ಬಿಲಿಯನ್ ಯೂರೋಸ್ ಅಂದ್ರೆ 80,000 crores rupees ನ ರೆವಿನ್ಯೂ ಅರ್ನ್ ಮಾಡುತ್ತೆ. ಆದ್ರೆ ಹಲವಾರು ಬಾರಿ ಕಂಪನಿ ಲಾಸಸ್ ಜೊತೆನೆ ಡೀಲ್ ಮಾಡ್ತಿರೋದು. ಥ್ಯೂಸೆನ್ಕ್ರಪ್ ಈ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಜೊತೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಟಾಟಾ ಸ್ಟೀಲ್ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡುವ ಪ್ರಯತ್ನ ಕೂಡ ಮಾಡ್ಕೊಂಡಿತ್ತು. ಆದ್ರೆ ರೆಗ್ಯುಲೇಟರ್ಸ್ ಏನ್ ಮಾಡಿದ್ರು, ಈ ಡೀಲ್ ಅನ್ನ ತಡೆದ್ರು. ಈಗ ಯುಕೆಯ ಈ ಒಂದು ಲಿಬರ್ಟಿ ಸ್ಟೀಲ್ ನಾನು ನೋಡೋದಾದ್ರೆ ಥ್ಯೂಸೆನ್ಕ್ರಪ್ ಜೊತೆಗೆ ಡೀಲ್ ಮಾಡೋ ಪ್ರಯತ್ನ ಮಾಡಿತ್ತು ಅಂತ ಗೊತ್ತಾಗತ್ತೆ. ಆದ್ರೆ ಆ ಡೀಲ್ ಫೈನಲ್ ಆಗಿರ್ಲಿಲ್ಲ. 2023ರಲ್ಲಿ ಚೆಕ್ ಇನ್ವೆಸ್ಟರ್ ಇದಾರೆ ಗೊತ್ತಾ, ಅಂದ್ರೆ ಡಾನಿಯಲ್ ಕ್ರಿಟೆನ್ಸ್ಕಿ ಕಂಪನಿಯ ಒಂದು ಸ್ಟೀಲ್ ಯೂನಿಟ್ ನ ನೀವು ನೋಡೋದಾದ್ರೆ 20% ಅಂದ್ರೆ ಪರ್ಚೇಸ್ ಮಾಡ್ಕೊಂಡಿದ್ರು. ಆದ್ರೆ ಇದರಿಂದ ಅರ್ಥ ಆಗಿದ್ದೇನು, ಕಂಪನಿಗೆ ಸಹಾಯ ಬೇಕಾದಷ್ಟು ಸಿಗ್ತಾ ಇರ್ಲಿಲ್ಲ ಅಂತ. ಹಾಗೇನೆ ಈಗ ಇಂಡಿಯಾದ ಅತಿ ದೊಡ್ಡ ಪ್ರೈವೇಟ್ ಸ್ಟೀಲ್ ಮೇಕರ್ಸ್ ಗಳಲ್ಲಿ ಒಂದಾದ ಜಿಂದಾಲ್ ಸ್ಟೀಲ್ ಏನಿದೆ ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುವಂತಹ ಪ್ಲಾನ್ ಕೂಡ ಮಾಡ್ತಾ ಇದೆ. ಸದ್ಯಕ್ಕೆ ಕಂಪನಿಯ ಸೇಲ್ಸ್ ನ ನೀವು ನೋಡೋದಾದ್ರೆ 90% ಡೊಮೆಸ್ಟಿಕ್ ಆಗಿದೆ. ಇನ್ನು ಕಂಪನಿಯ ಒಂದು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಸಹ ಬಹಳ ಚಿಕ್ಕದು, ಹಾಗೆ ಜಾಸ್ತಿ ಎಲ್ಲೋ ಒಂದ್ ಕಡೆ ತೊಂದರೆಗೊಳಗಾಗಿದೆ ಅಂತ ಗೊತ್ತಾಗತ್ತೆ. ಹಾಗೆ ಕಂಪನಿ ಹತ್ರ ಮೊಜಾಂಬಿಕ್ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಕೋಲ್ ಮೈನ್ಸ್ ಗಳು ಅಂದ್ರೆ ಗಣಿಗಾರಿಕೆಗಳು ಜಾಸ್ತಿ ಇದೆ. ಹಾಗೆ ಇದು ಕ್ಯಾಮ್ರೂನ್ ನಲ್ಲೂ ಕೂಡ ಕಂಪನಿ ಹತ್ರ ನೀವು ನೋಡಿದಾಗ ಒಂದು ಐರನ್ ಓರ್ ಪ್ರಾಜೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಚೆಕ್ ನ ರಿಪಬ್ಲಿಕ್ ನಲ್ಲಿ ಕಂಪನಿ ಹತ್ರ ಒಂದು ಚಿಕ್ಕ ಸ್ಟೀಲ್ ಮಿಲ್ ಕೂಡ ಇದೆ. ಆದ್ರೆ ಈ ಒಂದು ಫಾರಿನ್ ಎಕ್ಸ್ಪ್ಯಾನ್ಷನ್ಸ್ ನಿಂದ ಕಂಪನಿಯ ಒಂದು ಬಿಸ್ನೆಸ್ ನೀವು ನೋಡೋದಾದ್ರೆ ಎಲ್ಲೂ ಕೂಡ ಪರಿಣಾಮ ಬೀಳ್ತಿಲ್ಲ ಅಂತ ಗೊತ್ತಾಗುತ್ತೆ. ಬಹುಶಃ ಥ್ಯೂಸೆನ್ಕ್ರಪ್ ಅಂದ್ರೆ ಆಕ್ವಿಸಿಷನ್ ನೀವು ನೋಡೋದಾದ್ರೆ ಕಂಪನಿಗೆ ಒಂದು ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಸಹ ಕೊಡಬಹುದು.
ಅದ್ ಹೇಗಾಗತ್ತೆ ಈಗ ನೋಡಿ. ಈಗ ಡ್ಯೂಸ್ಬರ್ಗ್ ನಲ್ಲಿ ಪ್ರತಿ ವರ್ಷ ಸುಮಾರು 10 ಮಿಲಿಯನ್ ಟನ್ ಅಂದ್ರೆ ಸ್ಟೀಲ್ ಪ್ರೊಡ್ಯೂಸ್ ಆಗತ್ತೆ. ಈಗ ಈ ಫೆಸಿಲಿಟಿಯ ಓನರ್ಶಿಪ್ ಮೂಲಕ ಜಿಂದಾಲ್ನ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಟಾಟಾ ಸ್ಟೀಲ್ ಅಥವಾ ಏರ್ಸಿಲರ್ ಮಿಟಲ್ ನಷ್ಟೇ ಆಗ್ಬೋದು. ಜಿಂದಾಲ್ನ ಎಂಟ್ರಿಯಿಂದ ಯುರೋಪಿಯನ್ ಸ್ಟೀಲ್ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗತ್ತೆ. ಒಂದ್ಸಲ ಯೋಚನೆ ಮಾಡಿ, ಇದರಿಂದ ಕಂಪನಿಯ ಕೆಲವು ಚಾಲೆಂಜಸ್ಗಳು ಕೂಡ ಫೇಸ್ ಮಾಡಬಹುದು. ಆದ್ರೆ ಈ ಆಕ್ವಿಸಿಷನ್ ಇಂದ ಜಿಂದಾಲ್ನ ಸಪ್ಲೈ ಚೈನ್ ಎಲ್ಲೋ ಒಂದ್ ಕಡೆ ಇಂಪ್ರೂವ್ ಆಗುತ್ತೆ. ಈಗ ಕಂಪನಿ ಬೇಸಿಕಲಿ ಏನ್ ಮಾಡುತ್ತೆ, ಆಫ್ರಿಕನ್ ಮೈನ್ಸ್ ಇಂದ ಹೈ ಕ್ವಾಲಿಟಿ ಆಗಿರುವಂತಹ ಈ ಕಬ್ಬಿಣದ ಅದುರುಗಳು ಏನಿರುತ್ತೆ ಅದನ್ನ ಸೋರ್ಸ್ ಮಾಡ್ಕೊಳ್ಬಹುದು. ಇಲ್ಲಿಂದ ಈ ಒಂದು ಓರನ್ನ ನೀವು ನೋಡೋದಾದ್ರೆ ಒಮನ್ನ ತಲುಪತ್ತೆ. ಅಲ್ಲಿಂದ ಕಂಪನಿ ಏನ್ ಮಾಡುತ್ತೆ, ಒಂದು ಹೈಡ್ರೋಜನ್ ರೆಡಿ ಪ್ಲಾಂಟ್ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಈ ಪ್ಲಾಂಟ್ ನಲ್ಲಿ ಕಬ್ಬಿಣದ ಅದುರುಗಳು ತುಂಬಾ ಸ್ಪಾಂಜ್ ಆಗಿ ಅಂದ್ರೆ ಐರನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಾಗುತ್ತೆ. ಆಮೇಲೆ ಈ ಒಂದು ಸ್ಪಾಂಜ್ ನ ನೀವು ನೋಡೋದಾದ್ರೆ ಐರನ್ ಏನಿರುತ್ತೆ ಅಲ್ವಾ, ಇದು ಡ್ಯೂಸ್ಬರ್ಗ್ ನಲ್ಲಿ ಪ್ರಾಸೆಸ್ ಮಾಡ್ತಾರೆ. ಇದು ಒಂದು ಕಾಂಪ್ಲೆಕ್ಸ್ ಪ್ರಾಸೆಸ್ ಆಗ್ಬೋದು, ಆದ್ರೆ ಇದರಿಂದ ಕಂಪನಿಯ ಆಪರೇಷನ್ಸ್ಗೆ ಎಷ್ಟೋ ಅಂದ್ರೆ ದೊಡ್ಡದಾದ ಬೂಸ್ಟ್ ಸಿಗತ್ತೆ. ಈ ಎಕ್ಸ್ಪ್ಯಾನ್ಷನ್ ಮೂಲಕ ಜಿಂದಾಲ್ ಕಂಪನಿಗೆ ಅಂದ್ರೆ ಇಂಟರ್ನ್ಯಾಷನಲಿ ಅಂದ್ರೆ ಜಾಗತಿಕವಾಗಿ ನೀವು ನೋಡೋದಾದ್ರೆ ಸ್ಕೇಲ್ ತುಂಬಾ ದೊಡ್ಡದಾಗತ್ತೆ. ಹೊಸ ಮಾರ್ಕೆಟ್ಸ್ ಗಳಿಗೆ ಆಕ್ಸೆಸ್ ಸಿಗತ್ತೆ. ಹಾಗೆ ಗ್ರೀನ್ ಸ್ಟೀಲ್ ಟ್ರಾನ್ಸಾಕ್ಷನ್ಸ್ ನಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ನ ಬೆನಿಫಿಟ್ ಕೂಡ ಸಿಗತ್ತೆ. ಸೊ ಜಿಂದಾಲ್ಗೆ ಈ ಆಕ್ವಿಸಿಷನ್ ನಲ್ಲಿ ಜಾಸ್ತಿ ಬೆನಿಫಿಟ್ಸ್ ಗಳಿದೆ. ಆದ್ರೆ ಇದು ಅಷ್ಟು ಸುಲಭ ಅಲ್ಲ ಬಿಡಿ, ತುಂಬಾ ಕಷ್ಟ ಅಂತ ಹೇಳ್ಬೋದು. ಈಗ ಕಂಪನಿ ಏನ್ ಮಾಡುತ್ತೆ, ಥ್ಯೂಸನ್ ಗ್ರೂಪ್ ನ ಒಂದು ಆಪರೇಷನ್ಸ್ ನ ನೀವು ನೋಡೋದಾದ್ರೆ ಎನ್ವೈರನ್ಮೆಂಟಲ್ ನಾರ್ಮ್ಸ್ ಪ್ರಕಾರ ರೀಬಿಲ್ಡ್ ಮಾಡ್ಬೇಕಾಗತ್ತೆ ಅಲ್ವಾ. ಈ ಪೂರ್ತಿ ರೀಬಿಲ್ಡ್ ನ ಕಾಸ್ಟ್ ಬರ್ಡನ್ ನೀವು ನೋಡೋದಾದ್ರೆ ಜಿಂದಾಲ್ ನ ಫೈನಾನ್ಸ್ ಮೇಲೆ ಜಾಸ್ತಿಯಾಗಿ ಬೀಳತ್ತೆ. ಜಿಂದಾಲ್ ಕೇವಲ ಥ್ಯೂಸನ್ ಕ್ರಪ್ ನ ಫೈನಾನ್ಸಸ್ ಮಾತ್ರ ಅಲ್ಲ, ಕಂಪನಿಯ ಒಂದು 2.7 ಬಿಲಿಯನ್ ಯೂರೋಸ್ ಅಥವಾ ಸುಮಾರು 24,300 crores rupees ನ ಪೆನ್ಷನ್ ಆಬ್ಲಿಗೇಷನ್ಸ್ ಏನಿದೆ ಅದ್ರ ಜೊತೆಗೂ ಕೂಡ ಡೀಲ್ ಮಾಡ್ಬೇಕಾಗತ್ತೆ. ಈ ಎರಡು ಫೈನಾನ್ಷಿಯಲ್ ಪ್ರೆಷರ್ಸ್ ನಲ್ಲಿ ಥ್ಯೂಸನ್ ಕ್ರಪ್ ನ ಒಂದು ಗ್ರೀನ್ ಸ್ಟೀಲ್ ಟ್ರಾನ್ಸಿಷನ್ಸ್ ಹೆಚ್ಚಾಗಿ ನೋಟ್ ವರ್ತಿ ಆಗತ್ತೆ ಅಂತ ಗೊತ್ತಾಗತ್ತೆ. ಒಂದ್ಸಲ ಯೋಚನೆ ಮಾಡಿ, ಕಂಪನಿಯ ಆಪರೇಷನ್ಸ್ ಅನ್ನ ಸಿಗ್ನಿಫಿಕೆಂಟ್ಲಿ ನೀವು ನೋಡೋದಾದ್ರೆ ಚೇಂಜ್ ಮಾಡತ್ತೆ ಹೌದು, ಆದ್ರೆ ಈ ಗ್ರೀನ್ ಸ್ಟೀಲ್ ಅಂದ್ರೆ ಏನು ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇದಕ್ಕಿಂತ ಮೊದಲು ಸ್ಟೀಲ್ ಹೇಗೆ ತಯಾರಿಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಸ್ಟೀಲ್ ಅನ್ನ ತಯಾರಿಸಬೇಕಾದ್ರೆ ಟ್ರೆಡಿಷನಲ್ ಬ್ಲಾಸ್ಟ್ ಫರ್ನಾನ್ಸಸ್ ಯೂಸ್ ಆಗತ್ತೆ. ಇದರಲ್ಲಿ ಐರನ್ ಅಂದ್ರೆ ಕಬ್ಬಿಣದ ಅದಿರು ಏನಿರುತ್ತೆ ಅದನ್ನ ಕೋಕ್ ಅನ್ನೋ ಒಂದು ಫ್ಯೂಯಲ್ ಜೊತೆ ಮಿಕ್ಸ್ ಮಾಡ್ಕೊಳ್ತಾರೆ. ಕೋಕ್ ತಯಾರಿಸಬೇಕಾದ್ರೆ ಕೋಲ್ ಯೂಸ್ ಆಗತ್ತೆ. ಇನ್ನು ಕೋಕ್ ಮತ್ತೆ ಕಬ್ಬಿಣದ ಅದುರುಗಳು ಒಟ್ಟಿಗೆ ಹೀಟ್ ಮಾಡೋದ್ರಿಂದ ಐರನ್ ಓರ್ ನಿಂದ ಆಕ್ಸಿಜನ್ ಹೋಗುತ್ತೆ. ಈ ಪ್ರಾಸೆಸ್ ನಿಂದ ಒಂದು ಮೋಲ್ಟನ್ ಐರನ್ ತಯಾರಾಗುತ್ತೆ. ಆದ್ರೆ ಇದರಿಂದ ಬಹಳಷ್ಟು ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗತ್ತೆ. ಪ್ರತಿ ಟನ್ ಸ್ಟೀಲ್ ಪ್ರೊಡಕ್ಷನ್ ಇಂದ 2 ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗತ್ತೆ. ಯುರೋಪ್ ನಲ್ಲಿ ಈ ಮಾಡೆಲ್ ನ ಯೂಸ್ ಮಾಡೋದಕ್ಕೇನೆ ಎಲ್ಲರೂ ಕೂಡ ತಡಿತಾ ಇರೋದು. ಗ್ರೀನ್ ಸ್ಟೀಲ್ ತಯಾರಿಸಬೇಕಾದ್ರೆ ಕೋಲ್ ಬದಲು ಹೈಡ್ರೋಜನ್ ಯೂಸ್ ಮಾಡಲಾಗ್ತಿತ್ತು. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, ಈ ಪ್ರಾಸೆಸ್ ನಲ್ಲಿ ಮೋಲ್ಟನ್ ಐರನ್ ತಯಾರಿಸಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದೇ ಇಲ್ಲ. ಈ ಪ್ರಾಸೆಸ್ ಇಂದ ಪ್ರೊಡ್ಯೂಸ್ ಆಗೋ ಐರನ್ ಆಮೇಲೆ ಆರ್ಕ್ ಫರ್ನಾನ್ಸಸ್ ಗೆ ಹೋಗುತ್ತೆ. ಅದು ಕೋಲ್ ಬದಲು ಎಲೆಕ್ಟ್ರಿಸಿಟಿ ಮೇಲೆ ಆಪರೇಟ್ ಆಗುತ್ತೆ. ಒಂದು ವೇಳೆ ಆರ್ಕ್ ಫರ್ನಾನ್ಸಸ್ ಅಲ್ಲಿ ಯೂಸ್ ಆಗೋ ಎಲೆಕ್ಟ್ರಿಸಿಟಿನ ನೀವು ಒಮ್ಮೆ ನೋಡೋದಾದ್ರೆ ರಿನ್ಯೂಬಲ್ ಸೋರ್ಸಸ್ ನಿಂದ ಪ್ರೊಡ್ಯೂಸ್ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಈ ಒಂದು ಸ್ಟೀಲ್ ಪ್ರೊಡಕ್ಷನ್ ನ ಎಮಿಷನ್ಸ್ ಅದು 90% ತನಕ ಕಡಿಮೆ ಮಾಡಬಹುದು. ಈ ಪ್ರಾಸೆಸ್ ಏನು ಎನ್ವೈರನ್ಮೆಂಟ್ಲಿ ಫ್ರೆಂಡ್ಲಿ ಆಗಿದೆ ಹೌದು, ಆದ್ರೆ ಇದು ತುಂಬಾನೇ ಕಾಸ್ಟ್ಲಿ. ನಾವು ಇತ್ತೀಚೆಗೆ ಹೈಡ್ರೋಜನ್ ಪ್ರೊಡಕ್ಷನ್ ಮೇಲೆ ಒಂದು ಡೀಟೇಲ್ಡ್ ಆದ ವಿಡಿಯೋ ಮಾಡಿದೀವಿ ಅಲ್ವಾ, ನಿಮ್ಗೆ ಫ್ರೀ ಆದಾಗ ಅದನ್ನ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳೋದೇನು, ಈ ಎಲ್ಲಾ ಪ್ರಾಸೆಸ್ ನಾವು ನೋಡೋದಾದ್ರೆ ಪ್ರತಿಯೊಂದನ್ನು ಕೂಡ ಒಂದೊಂದು ಸ್ಟೇಜ್ ಅಲ್ಲಿ ಅಷ್ಟೇ ಒಂದು ಕಾಂಪ್ಲೆಕ್ಸಿಟೀಸ್ ಅನ್ನ ಹೊಂದಿರತ್ತೆ ಅಂತ. ಈಗ ನಾವು ಹೈಡ್ರೋಜನ್ ಪ್ರೊಡಕ್ಷನ್ ನಲ್ಲಿ ಬಹಳಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಆಗತ್ತೆ ಅಂತ ಡಿಸ್ಕಸ್ ಮಾಡಿದೀವಿ. ಈಗ ಯುರೋಪ್ ನಲ್ಲಿ ನೋಡ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಬಹಳಷ್ಟು ಕಾಸ್ಟ್ಲಿ ಅಲ್ವಾ. ಈಗ ರಷ್ಯನ್ ಯುಕ್ರೇನ್ ಟೆನ್ಷನ್ ಇಂದಾಗಿ ರಷ್ಯನ್ ಕ್ರೂಡ್ ಆಯಿಲ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ಯುರೋಪ್ ನ ಎಲೆಕ್ಟ್ರಿಸಿಟಿ ಕಾಸ್ಟ್ ಮತ್ತಷ್ಟು ಹೆಚ್ಚಾಗಿದೆ. ಇದರಿಂದ ಎರಡೂ ಸ್ಟೀಲ್ ಪ್ರೊಡಕ್ಷನ್ ಮೆಥಡ್ಸ್ ನಲ್ಲಿ ಬಹಳಷ್ಟು ಅಂದ್ರೆ ಕಾಸ್ಟ್ ಡಿಫರೆನ್ಸ್ ಬರುತ್ತೆ ಅಂತ ಗೊತ್ತು. ಇನ್ನು ಕೋಲ್ ಫೈರ್ಡ್ ಫರ್ನಾನ್ಸಸ್ ನೀವು ನೋಡೋದಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ 1 ಟನ್ ಸ್ಟೀಲ್ ತಯಾರಿಸಬೇಕಾದ್ರೆ 40,000 rupees ಕಾಸ್ಟ್ ಬರುತ್ತೆ. ಇನ್ನು ಹೈಡ್ರೋಜನ್ ಬೇಸ್ಡ್ ಮೆಥಡ್ಸ್ ಇಂದ ಈ ಕಾಸ್ಟ್ 60,000 rupees ತನಕ ಹೆಚ್ಚಾಗಬಹುದು. ಈ ಹೆಚ್ಚುತ್ತಿರೋ ಬೆಲೆಯಿಂದಾನೆ ಸ್ಟೀಲ್ ನ ಸಪ್ಲೈ ನೋಡೋದಾದ್ರೆ ಈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದು. ಗ್ರೀನ್ ಸ್ಟೀಲ್ ಜೊತೆ ಅಸೋಸಿಯೇಟೆಡ್ ಆಗಿರೋ ಈ ಒಂದು ಹೈಯರ್ ಕಾಸ್ಟ್ ಅನ್ನ ಬೈಯರ್ಸ್ ಪೇ ಮಾಡೋದಕ್ಕೆ ಇಷ್ಟಾನೇ ಪಡ್ತಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ, ಈ ಸ್ಟೀಲ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ. ಇದ್ರ ಮೇಲೆ ಸಬ್ಸಿಡೀಸ್ ಗಳೇನಿರುತ್ತೆ ಅದನ್ನು ಕೂಡ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಜರ್ಮನಿನ ಒಂದು ಥ್ಯೂಸನ್ ಕ್ರಪ್ ಏನಿದೆ, ಇದು ಡ್ಯೂಸ್ಬರ್ಗ್ ನಲ್ಲಿ
ನಲ್ಲಿ ತನ್ನ ಮೊದಲ ಹೈಡ್ರೋಜನ್ ಪವರ್ಡ್ ಫರ್ನಾಸಸ್ ನ ತಯಾರಿಸಬೇಕಾದ್ರೆ €2 ಬಿಲಿಯನ್ ಅಂದ್ರೆ 18,000 crores ನ ಪೇ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೇಕಾದ್ರೆ ಇನ್ನೂ ಜಾಸ್ತಿ ಕಾಸ್ಟ್ ಆಗತ್ತೆ. ಈ ಕಾಸ್ಟ್ ಅನ್ನ ನೀವು ನೋಡೋದಾದ್ರೆ ಟ್ಯೂಸನ್ ಕ್ರಪ್ ತಾನೇ ಬೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಜಿಂದಾಲ್ ತರದ ಪ್ರೈವೇಟ್ ಬಯರ್ ಕಂಪನಿಗೆ ಸಹಾಯ ಮಾಡಬಹುದು. ಟ್ಯೂಸನ್ ಕ್ರಪ್ ತನ್ನ ಮೊದಲ ಹೈಡ್ರೋಜನ್ ಪವರ್ಡ್ ಫರ್ನಾನ್ಸಸ್ ತಯಾರಿಸೋದಕ್ಕೆ ಶುರು ಮಾಡ್ಕೊಂಡಿದೆ. ಇನ್ನು ಈ ಜರ್ಮನಿಯ ಗವರ್ಮೆಂಟ್ ನೀವು ನೋಡೋದಾದ್ರೆ ಕಂಪನಿಗೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅಂತಾನೂ ಕೂಡ ಗೊತ್ತಾಗತ್ತೆ. ಆದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಈ ಪ್ರಾಜೆಕ್ಟ್ ಅನ್ನ ಜಿಂದಾಲೆ ಮುಗಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಜಿಂದಾಲ್ ಏನ್ ಮಾಡತ್ತೆ, ಜರ್ಮನಿಯಲ್ಲಿ ಅಡಿಷನಲ್ ಎಲೆಕ್ಟ್ರಿಕ್ ಆರ್ಕ್ ಫರ್ನಾನ್ಸಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಈ ಫರ್ನಾನ್ಸಸ್ ಅನ್ನ ನೀವು ನೋಡೋದಾದ್ರೆ ಇನ್ಸ್ಟಾಲ್ ಮಾಡೋದಕ್ಕೆ ಜಿಂದಾಲ್ಗೆ ಇನ್ನೊಂದು ಅಂದ್ರೆ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಾಗತ್ತೆ. ನೋಡಿ, ಜಿಂದಾಲ್ ಕಂಪನಿ ಇದೆ ಅಲ್ವಾ, ಇದು ಯುರೋಪಿಯನ್ ಸ್ಟೀಲ್ ಮಾರ್ಕೆಟ್ಸ್ ನ ಎಂಟರ್ ಮಾಡ್ತಿರೋ ಏಕೈಕ ಇಂಡಿಯನ್ ಕಂಪನಿ ಖಂಡಿತವಾಗ್ಲೂ ಅಲ್ಲ. ಟಾಟಾ ಸ್ಟೀಲ್ ಇದಕ್ಕೂ ಮೊದಲು ಆ ಪ್ರಯತ್ನವನ್ನ ಮಾಡಿದೆ. 2007ರಲ್ಲಿ ಟಾಟಾ ₹1,00,000 ಅಷ್ಟು ಒಂದು ಕೋರಸ್ ಅನ್ನ ಆಂಗ್ಲೋ ಡಚ್ ಸ್ಟೀಲ್ ಮೇಕರ್ ಅನ್ನ ಅಕ್ವೈರ್ ಮಾಡ್ಕೊಂಡಿತ್ತು. ಇದು ಇಂಡಿಯಾದ ಅಂದ್ರೆ ಆ ಕಾಲದಲ್ಲಿ ಅತಿ ದೊಡ್ಡ ಓವರ್ಸೀಸ್ ಅಕ್ವಿಸಿಷನ್ ಆಗಿತ್ತು. ಇದು ಒಂದು ಬಹಳ ದೊಡ್ಡ ಮೈಲ್ ಸ್ಟೋನ್ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಅಚೀವ್ಮೆಂಟ್ಸ್ಗೆ ಶೀಘ್ರದಲ್ಲೇ ಒಂದು ಬಹಳ ದೊಡ್ಡ ಚಾಲೆಂಜ್ ಕೂಡ ಫೇಸ್ ಮಾಡಬೇಕಾಯಿತು. ಇದು ಸ್ಟಾರ್ಟ್ ಆಗಿ ಕೆಲವು ತಿಂಗಳುಗಳಲ್ಲೇ 2008ರಲ್ಲಿ ಅಂದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಅಲ್ವಾ. ಯುರೋಪ್ ನಲ್ಲಿ ಸ್ಟೀಲ್ ಡಿಮ್ಯಾಂಡ್ ಕೊಲ್ಯಾಪ್ಸ್ ಕೂಡ ಆಗೋಯ್ತು. ಹಾಗೆ ಟಾಟಾ ಹತ್ರ ಫಾರಿನ್ ಮಾರ್ಕೆಟ್ಸ್ ನಲ್ಲಿ ಎಕ್ಸ್ಪೆನ್ಸಿವ್ ಆದ ಪ್ಲಾಂಟ್ಸ್ ಕೂಡ ಇತ್ತು. ಅಂದ್ರೆ ಇಲ್ಲಿ ಅರ್ಥ ಆಗೋದೇನು, ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇರಲಿಲ್ಲ ಅಂತ. ಹಾಗೆ ಆ ಮಾರ್ಕೆಟ್ ನಲ್ಲಿ ಜಾಸ್ತಿ ಗ್ರೋತ್ ಕೂಡ ಆಗ್ಲಿಲ್ಲ. ಅಲ್ಲಿಂದ ಇವತ್ತಿನವರೆಗೂ ಕೂಡ ಈ ಆಕ್ವಿಸಿಷನ್ ಟಾಟಾ ಸ್ಟೀಲ್ಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ಸೋರ್ಸ್ ಆಗಿದೆ. ಇನ್ನು ಕಂಪನಿಯ ಯುರೋಪಿಯನ್ ಬಿಸ್ನೆಸ್ ನಲ್ಲಿ 2 ಪೋರ್ಟ್ಸ್ ಗಳಿದೆ. ಅದರಲ್ಲಿ ನಾವು ನೋಡೋದಾದ್ರೆ ಈ ಒಂದು ಪೋರ್ಟ್ ಟ್ಯಾಲ್ಬೋಟ್ ಅಂತ ಹೇಳ್ತೀವಿ, ಅದು ತುಂಬಾನೇ ದೊಡ್ಡದು. ಹಾಗೆ ಕಂಪನಿಗೆ ಹಲವು ವರ್ಷಗಳಿಂದ ಲಾಸಸ್ ನ ಸೋರ್ಸ್ ಆಗಿದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಇನ್ನು ಯುಕೆ ಗವರ್ಮೆಂಟ್ ಇತ್ತೀಚೆಗೆ ಟಾಟಾಗೆ ತನ್ನ ಒಂದು ಹಳೆಯ ಫರ್ನಾನ್ಸಸ್ ಶಟ್ ಡೌನ್ ಮಾಡೋದಕ್ಕೆ ಮತ್ತೆ ಅವುಗಳನ್ನ ಚಿಕ್ಕ ಎಲೆಕ್ಟ್ರಿಕ್ ಆರ್ಕ್ ಫರ್ನಾನ್ಸಸ್ ಏನಿದೆ ಅದನ್ನ ರಿಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಹೆಲ್ಪ್ ಕೊಡೋದಕ್ಕೂ ಸಹ ಡಿಸಿಷನ್ ಅನ್ನ ತಗೊಂಡಿದೆ. ಇನ್ನು ಯುಕೆ ಗವರ್ಮೆಂಟ್ ಈ ಚೇಂಜ್ಗೋಸ್ಕರನೇ ಟಾಟಾಗೆ ಸುಮಾರು ₹5,250 crores ಏನಿದೆ ಇದರ ಒಂದು ಹೆಲ್ಪ್ ಕೊಡ್ತೀವಿ ಅಂತ ಮುಂದೆ ಬಂದಿರೋದು. ಆದ್ರೆ ಈ ರಿಪ್ಲೇಸ್ಮೆಂಟ್ ಇಂದ ಕಂಪನಿಯಲ್ಲಿ ಗ್ರೋತ್ ಖಂಡಿತವಾಗ್ಲೂ ಕೂಡ ಬರೋದಿಲ್ಲ. ಇದು ಕೇವಲ ಕಂಪನಿ ಸರ್ವೈವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ. ಈ ರಿಪ್ಲೇಸ್ಮೆಂಟ್ ನೀವು ನೋಡೋದಾದ್ರೆ ಕಂಪನಿಯ ಹಲವಾರು ಜಾಬ್ಸ್ ಗಳು ಕೂಡ ಇದೇ ಒಂದು ವಿಷಯದಲ್ಲಿ ರಿಸ್ಕ್ ನಲ್ಲಿದೆ. ಯುರೋಪಿಯನ್ ಮಾರ್ಕೆಟ್ ಸ್ಟಾರ್ಟ್ ಆಗಿ ಒಂದು ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಆಗಿದೆ ಬಿಡಿ. ಹಾಗೆ ಜಿಂದಾಲ್ ಕೂಡ ಬಹುಶಃ ಈ ಒಂದು ಸಿಮಿಲರ್ ಸಿಚುವೇಶನ್ ಅನ್ನ ಫೇಸ್ ಮಾಡಬಹುದು. ಟಾಟಾ ತರದ ಒಂದು ಜಾಯಿಂಟ್ ಯುರೋಪಿಯನ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ರೆ ಜಿಂದಾಲ್ ಕೂಡ ಸಿಮಿಲರ್ ರಿಸ್ಕ್ ಜೊತೆ ಡೀಲ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಹೋಪ್ಫುಲಿ 2007ರಿಂದ ಇಲ್ಲಿವರೆಗೂ ನೀವು ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನಲ್ಲಿ ಎಂತ ಚೇಂಜಸ್ ಬಂದಿದೆ ಅಂತಂದ್ರೆ ಜಿಂದಾಲ್ಗೆ ಈ ಅಕ್ವಿಸಿಷನ್ ಟಾಟಾಗಿಂತ ಬೆಟರ್ ಕಂಡೀಷನ್ಸ್ ಕೂಡ ಫೇಸ್ ಮಾಡಬಹುದು ಅನ್ನೋದು ಎಲ್ಲೋ ಒಂದ್ ಕಡೆ ಹೋಪ್ಸ್ ಇದೆ. ಜಿಂದಾಲ್ ಹತ್ರ ಇನ್ನೊಂದು ಬೆನಿಫಿಟ್ ಇದೆ, ಏನ್ ಗೊತ್ತಾ, ಈ ಒಂದು ಟ್ಯೂಸನ್ ಕ್ರಪ್ ನ ರೆಪ್ರೆಸೆಂಟೇಟಿವ್ ಯೂನಿಯನ್ ಅಂತ ಏನ್ ಹೇಳ್ತೀವಿ, ಈ ಒಂದು ಡಾನಿಯಲ್ ಕಟೆನ್ಸ್ಕಿ ತನ್ನ ಒಂದು ಸ್ಟೇಕ್ ಪರ್ಚೇಸ್ಗೆ ಆಪೋಸ್ಡ್ ಆಗಿದ್ರು. ಅದಕ್ಕೋಸ್ಕರನೇ ಅವರು ಜಿಂದಾಲ್ ಆಫರ್ ನ ವೆಲ್ಕಮ್ ಮಾಡಿರೋದು. ಆದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನಲ್ಲಿ ಜಿಂದಾಲ್ಗೆ ಇನ್ನು 5 ಚಾಲೆಂಜಸ್ ಕೂಡ ಫೇಸ್ ಮಾಡಬೇಕಾಗತ್ತೆ. ವೀಕ್ ಯುರೋಪಿಯನ್ ಡಿಮ್ಯಾಂಡ್, ಇಂಪೋರ್ಟ್ಸ್ ಇಂದ ಬರುವಂತಹ ಕಾಂಪಿಟೇಷನ್, ಹೈ ಎನರ್ಜಿ ಕಾಸ್ಟ್, ಕ್ಲೈಮೇಟ್ ರೂಲ್ಸ್ಗಳು, ಹಾಗೆ ಈ ಒಂದು ರೈವಲ್ರಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಈಗ ಇದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲಿಗೆ ವೀಕ್ ಯುರೋಪಿಯನ್ ಡಿಮ್ಯಾಂಡ್ ನ ಅರ್ಥ ಮಾಡ್ಕೊಳ್ತಿದ್ವಿ. ಯುರೋಪ್ ಪ್ರತಿ ವರ್ಷ 140 ಮಿಲಿಯನ್ ಟನ್ ಸ್ಟೀಲ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಆದ್ರೆ ಈ ನಂಬರ್ ಹಲವಾರು ವರ್ಷಗಳಿಂದ ಹೆಚ್ಚಾಗಿಲ್ಲ. ಹೀಗೆ ಯುರೋಪ್ ಆಟೋ ಇಂಡಸ್ಟ್ರಿ ಒಂದು ಕಾಲದಲ್ಲಿ ಸ್ಟ್ರಾಂಗ್ ಡಿಮ್ಯಾಂಡ್ ಡ್ರೈವರ್ ಆಗಿತ್ತು. ಆದ್ರೆ ಇವಿಸ್ಗೆ ಶಿಫ್ಟ್ ಆಗ್ತಿರೋದ್ರಿಂದ ಯುರೋಪಿಯನ್ ಇವಿ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಿದೆ. ಇನ್ನು ಇವಿಸ್ ನ ನೀವು ನೋಡೋದಾದ್ರೆ ಬೇರೆ ಕಡೆ ಈ ಸಪ್ಲೈ ಚೈನ್ ಯೂಸ್ ಮಾಡತ್ತೆ ಅಂತ ಗೊತ್ತಾಗತ್ತೆ. ಅದರಲ್ಲಿ ಕಡಿಮೆ ಸ್ಟೀಲ್ ಯೂಸ್ ಆಗತ್ತೆ, ಹೌದು. ಆದ್ರೆ ಈ ಕನ್ಸ್ಟ್ರಕ್ಷನ್ ಕೂಡ ಯುರೋಪ್ ನಲ್ಲಿ ಸ್ಟೀಲ್ ನ ಸ್ಟ್ರಾಂಗ್ ಡಿಮ್ಯಾಂಡ್ ಡ್ರೈವರ್ ಆಗಿದೆ ಅಲ್ವಾ. ಆದ್ರೆ ಇಲ್ಲಿ ಅರ್ಥ ಆಗೋದೇನು, ಹೈ ಇಂಟ್ರೆಸ್ಟ್ ನಿಂದಾಗಿ ಹೊಸ ಪ್ರಾಜೆಕ್ಟ್ಸ್ ಗಳು ಜಾಸ್ತಿ ಕಾಸ್ಟ್ಲಿ ಆಗಿದೆ. ಇದರಿಂದ ಸ್ಟೀಲ್ ಡಿಮ್ಯಾಂಡ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಆಗತ್ತೆ. ಎರಡನೇ ಚಾಲೆಂಜ್ ಇಂಪೋರ್ಟ್ಸ್ ಇಂದ ಕಾಂಪಿಟೇಷನ್ ಬರೋದು. ಯುರೋಪ್ಗೆ ಏಷ್ಯನ್ ಸ್ಟೀಲ್ ಎಸ್ಪೆಷಲಿ ಚೈನಾದಿಂದ ಇಂಪೋರ್ಟೆಡ್ ಸ್ಟೀಲ್ ಒಂದು ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತಾಗುತ್ತೆ. ಟ್ಯಾರಿಫ್ಸ್ ಮತ್ತೆ ಸೇಫ್ ಗಾರ್ಡ್ ಡ್ಯೂಟೀಸ್ ಇದ್ರೂ ಲೋ ಕಾಸ್ಟ್ ನ ನೀವು ನೋಡೋದಾದ್ರೆ ಈ ಒಂದು ಏಷ್ಯನ್ ಸ್ಟೀಲ್ ಯುರೋಪ್ಗೆ ಅಂದ್ರೆ ಇಂಪೋರ್ಟ್ ಆಗ್ತಾ ಇದೆ. ಇನ್ನು ಯುರೋಪಿಯನ್ ಪ್ರೊಡ್ಯೂಸರ್ಸ್ ತಮ್ಮ ಒಂದು ಪ್ರಾಡಕ್ಟ್ ನ ಡಿಮ್ಯಾಂಡ್ ಪ್ರೊಟೆಕ್ಟ್ ಮಾಡಬೇಕು ಅಂತಾನೆ ಪ್ರೈಸಸ್ ಅನ್ನ ಹೆಚ್ಚಿಸೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಅವರ ಕಾಸ್ಟ್ ಹೆಚ್ಚಾಗ್ತಾನೆ ಇದೆ.
ಮೂರನೇ ಚಾಲೆಂಜ್ ಏನು? ಹೈ ಎನರ್ಜಿ ಕಾಸ್ಟ್. ನಾನು ಹೇಳ್ದ ಹಾಗೆ ಇನ್ಫ್ಯಾಕ್ಟ್ ಯುರೋಪ್ನ ಪವರ್ ಕಾಸ್ಟ್ ನೀವು ನೋಡೋದಂತಂದ್ರೆ ಎಲ್ಲಾ ಕಂಟ್ರೀಸ್ಗಳಿಗಿಂತನೂ ಜಾಸ್ತಿ ಅಂತ ಕೌಂಟ್ ಆಗುತ್ತೆ. ಈಗ ರಷ್ಯನ್ ಕ್ರೂಡ್ ಆಯಿಲ್ ಮೇಲೆ ಸ್ಯಾಂಕ್ಷನ್ ಹಾಕಿರೋದ್ರಿಂದ ಯುರೋಪ್ನ ಕ್ರೂಡ್ ಆಯಿಲ್ ಸಪ್ಲೈ ಕೂಡ ಜಾಸ್ತಿ ಆಗೋಯ್ತು. ಇದರಿಂದ ಕಾಸ್ಟ್ಗಳನ್ನ ನೀವು ನೋಡೋದಾದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇತ್ತೀಚೆಗೆ ಪವರ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಏನೋ ಹೇಳಿದ್ರು, ಆದ್ರೆ ಇದು ಇಂಡಿಯಾ, ಚೈನಾ ಮತ್ತೆ US ಗಿಂತ ಬಹಳಷ್ಟು ಜಾಸ್ತಿ. ನಾಲ್ಕನೇ ಚಾಲೆಂಜ್ ಕ್ಲೈಮೇಟ್ ರೂಲ್ಸ್ಗಳು. ಇದು ಯುರೋಪಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಆಪರ್ಚುನಿಟಿ ಕೂಡ ಆಗಿದೆ ಅಂತ ಹೇಳ್ಬೋದು. ಈಗ ಯುರೋಪ್ CBAM ಅಂದ್ರೆ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಿದೆ. ಈಗ CBAM ಅಡಿಯಲ್ಲಿ ಯುರೋಪ್ ಏನ್ ಮಾಡುತ್ತೆ? ಕಾರ್ಬನ್ ಹೆವಿ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ ಹೈಯರ್ ಟ್ಯಾಕ್ಸಸ್ ಅನ್ನ ಹಾಕತ್ತೆ. ಇದರಿಂದ ಯುರೋಪಿಯನ್ ಸ್ಟೀಲ್ ಮೇಕರ್ಸ್ಗೆ ಈಗ ಗ್ರೀನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಶಿಫ್ಟ್ ಆಗ್ತಾ ಈಗ ಕಡಿಮೆ ಇಂಪೋರ್ಟ್ಸ್ ಜೊತೆ ಕಾಂಪೀಟ್ ಮಾಡಕ್ ಬೇಕಾಗೋದೇ ಇಲ್ಲ. ಈಗ ಯಾವ ಸ್ಟೀಲ್ ಮೇಕರ್ಸ್ ನೀವು ನೋಡ್ತಿರೋ ಅವರು ಆಪರೇಷನ್ಸ್ ಅನ್ನ ಏನ್ ಮಾಡ್ತಾರೆ? ಎಕೋ ಫ್ರೆಂಡ್ಲಿ ಮಾಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋದೇನು? CBAM ಒಂದು ಆಪರ್ಚುನಿಟಿ ಆಗಿದೆ ಅಂತ ಅವ್ರು ಅನ್ಕೊಂಡಿರೋದು. ಸೊ ಬೇಸಿಕ್ಲಿ ಯಾರು ಈ ಚೇಂಜಸ್ ಏನಿದೆ ಅದನ್ನ ತಗೊಂಡ್ಬರೋದಿಲ್ವೋ ಅವ್ರಿಗೆ ಇದು ಖಂಡಿತವಾಗ್ಲೂ ಕೂಡ ಒಂದು ಬೆದರಿಕೆ ಆಗ್ಬೋದು. ಐದನೇ ಚಾಲೆಂಜ್ ರೈವಲ್ಸ್ ಹೆಡ್ಜಿಂಗ್ ಅಂತ ಹೇಳ್ತೀವಿ. ಈಗ ಯುರೋಪ್ನ ಅತಿ ದೊಡ್ಡ ಸ್ಟೀಲ್ ಮೇಕರ್ ಆರ್ಸೆಲರ್ ಮಿಟಾಲ್ ತನ್ನ ಒಂದು ಯುರೋಪ್ನ ಒಂದು ಪ್ಲಾಂಟ್ಸ್ ಗಳೇನಿರುತ್ತೆ ಅದನ್ನ ಡಿಕಾರ್ಬನೈಸ್ ಮಾಡಬೇಕು ಅಂತ ಇನ್ವೆಸ್ಟ್ ಮಾಡ್ತಿದೆ. ಆದ್ರೆ ಅದರ ಜೊತೆಗೆ ಅದು ಇಂಡಿಯಾ ಮತ್ತೆ ನಾರ್ತ್ ಅಮೆರಿಕದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ. ಈ ಎರಡೂ ಮಾರ್ಕೆಟ್ಸ್ ನಲ್ಲಿ ಸ್ಟೀಲ್ ಡಿಮ್ಯಾಂಡ್ ಗ್ರೋ ಆಗ್ತಾ ಇದೆ. ಹೌದು, ಇದರ ಕಾಸ್ಟ್ ನೀವು ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ಗಿಂತ ಕಡಿಮೆ ಇದೆ. ಅಂದ್ರೆ ಕಂಪನಿ ಏನ್ ಮಾಡುತ್ತೆ? ಯುರೋಪ್ನಿಂದ ಬಹಳಷ್ಟು ಪ್ರಾಫಿಟಬಿಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಇಲ್ಲ. ಅದಕ್ಕೋಸ್ಕರ ಬಹುಶಃ ಅವರು ಬೇರೆ ಮಾರ್ಕೆಟ್ಸ್ ನಲ್ಲೂ ಕೂಡ ಎಕ್ಸ್ಪಾನ್ಷನ್ಸ್ ಏನಿದೆ ಅದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಜಿಂದಾಲ್ ಇಂತಹ ಒಂದು ಮಾರ್ಕೆಟ್ಸ್ಗೆ ಎಂಟ್ರಿ ಕೊಡೋದು ಕಂಪನಿಯ ಒಂದು ಗ್ರೋತ್ ಏನಿದೆ ಅದರ ಒಂದು ಪ್ರಾಸ್ಪೆಕ್ಟ್ಸ್ ಅನ್ನ ಖಂಡಿತವಾಗ್ಲೂ ಕೂಡ ತಡಿಬಹುದು. ಈಗ ಜಿಂದಾಲ್ನ ಥೈಸನ್ ಕ್ರಪ್ ಆಕ್ವಿಸಿಷನ್ ಏನಿದೆ ಒಂದು ಆಂಬಿಷಿಯಸ್ ಆಗಿ ಕಾಣ್ತಾ ಇದೆ, ಹಾಗೆ ರಿಸ್ಕಿ ಡಿಸಿಷನ್ ಕೂಡ ಆಗಿದೆ. ಈ ಎಲ್ಲಾ ಸ್ಟೋರಿನ ಕೇಳೋದಾದ್ರೆ ಹಾಗೇನೆ ಈ ಒಂದು ಡೀಪ್ ಸೆಗ್ಮೆಂಟ್ ಇಂದ ನಿಮ್ಗೆ ಏನ್ ಅನ್ಸ್ತಿದೆ? ಕಂಪನಿ ಒಂದು ಆಕ್ವಿಸಿಷನ್ ಮೂಲಕ ಯುರೋಪಿಯನ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ನಲ್ಲಿ ತನ್ನ ಒಂದು ರೀಚ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೋದಾ? ಹಾಗೆ ಯುರೋಪಿಯನ್ ಕ್ಲೈಮೇಟ್ ರೂಲ್ ಜೊತೆ ಜಿಂದಾಲ್ ಡೀಲ್ ಮಾಡ್ಬೋದಾ? ನಿಮ್ಮ ಒಂದು ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.